ಈ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಜೊತೆಯಲ್ಲಿದ್ದೇನೆ. ಕಾರ್ಯಕ್ರಮ ನಿರೂಪಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲ ಈ ಗುಡಿಯು ಕಲೆಯ ಬಲೆಯು. ಹೀಗೆ ರಸಋಷಿ ಕುವೆಂಪು ಅವರ ಸಾಲುಗಳಂತೆ ಈ ಕಲೆಯ ಸಂಸ್ಕೃತಿಯ ತವರೂರಾದ ಈ ಕರ್ನಾಟಕ ಬೆಂಗಳೂರಿನಲ್ಲಿ ಭರತನಾಟ್ಯ ಶಾಸ್ತ್ರೀಯ ನೃತ್ಯ ಕಲೆ ಮತ್ತೆ ಈ ಸಂಸ್ಕೃತಿ ಜೀವಂತವಾಗಿ ಉಳಿಯುವಂತೆ ಮಾಡಿದೆ. ಹಾಗಾಗಿ ಆ ಉಳಿಯುವ ನಿಟ್ಟಿನಲ್ಲಿ ಸಾಧನೆ ಮಾಡಿದ ಎಲ್ಲ ಸಾಧಕ ವರೇಣ್ಯರಿಗೆ ಈ ವೇದಿಕೆಯ ಮುಖೇನ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ನೃತ್ಯದ ಕಾರ್ಯಕ್ರಮದ ಜೊತೆಯಲ್ಲಿ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮ ಕೂಡ ಇದೆ. ಸಭಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ ಘನತವೆತ್ತ ಗಣ್ಯರು. ಹಾನರಬಲ್ ಡಾಕ್ಟರ್ ಜಸ್ಟಿಸ್ ಜಾವದ್ ರಹೀಂ, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ. ನಾವು ನಮ್ಮ ಈ ಸಂಸ್ಥೆ ವತಿಯಿಂದ ಹಾಗೆ ಕುಮಾರಿ ಮೇಘನಾ ರಾವ್ ಅವರ ಇಡೀ ಕುಟುಂಬದ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಹಾರ್ಟ್ಲಿ ವೆಲ್ಕಮ್ ಫಾರ್ ಯು ಸರ್. ನೃತ್ಯ ಕ್ಷೇತ್ರದಲ್ಲಿ ನೃತ್ಯ ದಂಪತಿಗಳೆಂದು ಚಿರಪರಿಚಿತರಾದದ್ದು ಕಿರಣ್ ಸುಬ್ರಹ್ಮಣ್ಯ ಹಾಗೆ ಶ್ರೀಮತಿ ಸಂಧ್ಯಾ ಕಿರಣ್ ಅವರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ನೃತ್ಯವನ್ನು ಸಾಕ್ಷೀಕರಿಸಿದ ಅತಿಥಿಯಾಗಿ ಜೊತೆಯಲ್ಲಿ ಬಂದಿದ್ದಾರೆ ರಸಿಕಾ ಆರ್ಟ್ಸ್ ಅಂಡ್ ಫೌಂಡೇಶನ್ನ ಆರ್ಟಿಸ್ಟಿಕ್ ಡೈರೆಕ್ಟರ್ ಶ್ರೀಮತಿ ಸಂಧ್ಯಾ ಕಿರಣ್ ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಲೆ ಸಂಸ್ಕೃತಿ ಉಳಿದು ಬೆಳೆಯುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ ಬಂದಿರೋದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀಯುತ VN ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾನವಾಗಲಿ ನಿಮ್ಮ ಪ್ರಾರ್ಥನೆ, ಸಮಾನವಾಗಲಿ ನಿಮ್ಮ ಧ್ಯೇಯ, ಸಮಾನವಾಗಲಿ ನಿಮ್ಮ ಉದ್ದೇಶ, ಸಮಾನವಾಗಲಿ ಕೆಲಸ ಕಾರ್ಯ, ಸಮಾನವಾಗಲಿ ಆಶೋತ್ತರಗಳು, ಸಮಾನವಾಗಲಿ ನಿಮ್ಮ ಹೃದಯಗಳು, ಸಮಾನವಾಗಲಿ ನಿಮ್ಮ ಗುರುಗತಿ, ಮತ್ತೆ ಪೂರ್ಣವಾಗಲಿ ನಿಮ್ಮ ಈ ಶುಭದೈಕ್ಯ. ಹೀಗೆ ರಸಋಷಿ ಕುವೆಂಪು ಸಾಲುಗಳನ್ನು ಹೇಳ್ತಾರೆ. ಈ ನೃತ್ಯದ ಮುಖೇನ ನಾವೆಲ್ಲರೂ ಕೂಡ ಶುಭವನ್ನ ಕೋರೋದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ. ಕುಮಾರಿ ಮೇಘನಾ ಎಂ ರಾವ್ ಅವರ ನೃತ್ಯಾರ್ಪಣಾ ಕಾರ್ಯಕ್ರಮಕ್ಕೆ. ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ 15 ವರ್ಷಗಳ ಸುದೀರ್ಘ ಯಾತ್ರೆಯನ್ನ ಮುಗಿಸಿರುವ ಸಂಭ್ರಮ ಒಂದು ಕಡೆಯಾದರೆ, ಈ ಸಂಸ್ಥೆಯ ಮುಖೇನ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ರಂಗ ಪ್ರವೇಶವನ್ನು ಯಶಸ್ವಿಯಾಗಿ ಮುಗಿಸಿ ಅದು ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ. ಸಪ್ತಸ್ವರ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಮುಖೇನ ಕಾರ್ಯಕ್ರಮಗಳಾಗತ್ತೆ ಅಂದರೆ ಎಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ನೋಡೋದಕ್ಕೆ ಕಾತರದಿಂದ ಕಾದಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಕೂಡ ನೃತ್ಯಾರ್ಪಣಾ ಕುಮಾರಿ ಮೇಘನಾ ರಾವ್ ಅವರ ಈ ನೃತ್ಯದ ಅರ್ಪಣೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ಇರುವ ಬೆಳಕನ್ನು ಬೆಳೆಸಿಕೊಳ್ಳಿ, ಇರುವ ಬದುಕಿನ ಬಯಕೆಗೆ ಇಂದು ನಮ್ಮದು ನಾಳೆ ನಿಮ್ಮದು ಎಂದು ಸುಮ್ಮನೆ ನಿಲ್ಲದಿರಿ ಅಂತ ಕವಿ ಹೇಳ್ತಾರೆ. ಆ ಕವಿವಾಣಿಯಂತೆ ಕುಮಾರಿ ಮೇಘನಾ ತನಗೆ ಸಿಕ್ಕಿದಂಥ ಅವಕಾಶಗಳು, ಪ್ರೋತ್ಸಾಹವನ್ನ ಅತ್ಯಂತ ಚಾಚು ತಪ್ಪದೆ ತನ್ನಲ್ಲಿ ಅಳವಡಿಸಿಕೊಂಡು ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡ ಹೊರಟಿರುವ ಪ್ರತಿಭಾವಂತೆ. ಆ ಪ್ರತಿಭಾವಂತೆಯ ನೃತ್ಯಾರ್ಪಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಈಗಾಗಲೇ ಸಮಯ ಸಾಕಷ್ಟು ಹೊತ್ತಾಗಿದೆ. ನೀವೆಲ್ಲರೂ ಕೂಡ ಸಾಕಷ್ಟು ಹೊತ್ತಿನಿಂದ ಕಾದಿದ್ದೀರಾ. ನಿಮ್ಮ ತಾಳ್ಮೆಗೆ ನಾವು ಪ್ರತಿಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನೃತ್ಯದ ಕಾರ್ಯಕ್ರಮದ ಶುಭಾರಂಭವನ್ನು ನಾವು ಆರಂಭ ಮಾಡ್ತೇವೆ. ಆದರೆ ಆ ಶುಭಾರಂಭಕ್ಕೆ ಯಾವ ವಿಘ್ನಗಳು ಬಾರದಂತೆ ಖಂಡಿತ ನಾವು ವಿಘ್ನೇಶ್ವರನನ್ನ, ಪ್ರಥಮ ವಂದಿತನನ್ನ ಪ್ರಾರ್ಥನೆಯನ್ನ ಮಾಡುವ ಮುಖೇನ ಶ್ಲೋಕದೊಟ್ಟಿಗೆ ಶುಭಾರಂಭ ಮಾಡ್ತಾ ಇದ್ದೀವಿ. ಸ್ವತಃ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಮಂಜುಳಾ ಪರಮೇಶ್ವರ ಧ್ವನಿಯಲ್ಲಿ ಇದೀಗ ಆ ಶ್ಲೋಕವನ್ನ ಕೇಳೋಣ. देवभक्तं सरदं प्रणमाम्यहं श्री गौरीसुतं पणितल्पवासु देवभक्तं सरदं प्रणमाम्यहं श्री
चारुमोदकं गजपुकं शीतकरान्वितगर्वभुजगं धृतचारुमोदकं गजपुकं शीतकरान्वितगर्वभुजगं नतलोक सन्तोष